ಜೆಜೆಎಂ ಕಾಮಗಾರಿ ಪೂರ್ಣಗೊಳಿಸದೆ ಹೋದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವ ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕೆಲ ವರ್ಷಗಳ ಹಿಂದಿನ ಕಾಮಗಾರಿಗಳು ಪೂರ್ಣಗೊಳಿಸದೆ ಇರುವುದು, ಸರಿಯಾದ ರಸ್ತೆ ಆಗದೆ ಜನರಿಗೆ ಓಡಾಡಲು ತೊಂದರೆಯಾದ್ರೆ ಅವರವರ ಕಾಲೋನಿಯಲ್ಲಿ ಸರಿಯಾದ ಸಮಯಕ್ಕೆ ನಲ್ಲಿಗಳಲ್ಲಿ ಕುಡಿಯುವ ನೀರು ಬರೆದಿದ್ರೆ ಬೇಗ ಕೆಲಸ ಮುಗಿಸಬೇಕು. ಇಲ್ಲದಿದ್ರೆ ಅಧಿಕಾರಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ವೈದ್ಯಕೀಯ ಶಿಕ್ಷಣದ ಸಚಿವ ಡಾಕ್ಟರ್ ಷಣ್ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ನಾಚವಾರ ಗ್ರಾಮದಲ್ಲಿ ಸಿಸಿ ರಸ್ತೆ, ನೀರಿನ ಟ್ಯಾಂಕ್ ನಿರ್ಮಿಸಿದ ಕಡೆ ಅದಕ್ಕೆ ಸಂಪರ್ಕ ಕಲ್ಪಿಸಿದಾಗ ಜನರಿಗೆ ನೀರು ಕುಡಿಯಲು ಅನುಕೂಲವಾಗುತ್ತದೆ. 2016ರಿಂದ ಪಟ್ಟಣದಲ್ಲಿ ಯುಜಿಡಿ ಕೆಲಸ ನಡೀತಾನೆ ಇದೆ. ಇದುವರೆಗೂ ಪೂರ್ಣಗೊಂಡಿಲ್ಲ. ಯುಜಿಡಿ ನೀರು ಹೊಲಗಳಿಗೆ ಹೋಗಿ ರೈತರ ಬೆಳೆ ಹಾಳಾಗ್ತಾ ಇದೆ. ಅಧಿಕಾರಿಗಳಿಗೆ ಹೇಳಿದ್ರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕಾಮಗಾರಿಗಳ ಮೇಲೆ ನಿಗಾ ವಹಿಸಬೇಕಂತ ಉಪವಿಭಾಗ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯ ನೂತನ ನಾಮನಿರ್ದೇಶಿತ ಸದಸ್ಯರಾದ ಶರಣಗೌಡ ನಾಚ್ಕಾರ್, ವೆಂಕಟೇಶ್ ನಾಡೇಪಲ್ಲಿ, ರಮೇಶ್ ಕಂದೂರ್, ರಜಿಯಾ ಬೇಗಂ, ಮಾನ್ಯ ನಾಯಕ್ ರಾಠೋಡ್ ಅವರನ್ನ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಪ್ರಭು ರೆಡ್ಡಿ, ತಹಸೀಲ್ದಾರ್ ಶ್ರೀಯಂಕ ಧನಶ್ರೀ, ತಾಲೂಕಾ ಪಂಚಾಯಿತಿ ಇಒ ಚೆನ್ನಪ್ಪ ಇದ್ರು. ಅಲ್ಲಿ ಮುಂದೆ ಏನು ಇದು ಇಟ್ಕೊಂಡಿರಿ ಅಲ್ಲ ಗೌರ್ಮೆಂಟ್ ಅಪ್ರೋಚ್ ರೋಡ್ ಅರ್ಧ ಆಗಿದೆ ಅಲ್ಲಿ ಮುಂದೆ ಸ್ಕೂಲ್ ಆಮೇಲೆ ಕೋಲ್ಕತ್ತಾ ಕನೆಕ್ಟೆಡ್ ಮೇಲೆ ಕೆಲಿಜೆರಿ ಕೊಂಡಿದ್ದು ಶಂಕರಾಜಪುರದಿಂದ SS16 ವರೆಗೂ ಸರ್ ವಯಾ ಮೇದಕ್. ಶಂಕರಾಜಪುರದಿಂದ SS16 ವಯಾ ಮೇದಕ್ ಸರ್. ಶಂಕರಾಜಪುರದಿಂದ ಆ ಕಡೆ ಮೇಲೆ ಪೂರ್ತಿ ಕವರ್ ಆಗಿದೆ, ಮೇನ್ ರೋಡ್ ವರೆಗೂ ಕವರ್ ಆಗಿದೆ. ಅದು ಭಾಳ ಡ್ಯಾಮೇಜ್ ಆಗಿದೆ ರೋಡ್. ಆಮೇಲೆ 8 crores ಚಿಂಚೋಳಿ ಬರ್ತದೆ. ಅದೇ ಗಣಪುರ ಎಲ್ಲಿ ಕರ್ನಾಟಕ ಅಟ್ಯಾಚ್ ಆಗ್ತದೆ ನೋಡಿ. ಇದು ಗಣಪುರದಿಂದ ಸರ್ ಟೆಕ್ನಿಕ್ ಕಂಟಿನ್ಯೂ ಬರ್ತದೆ ಸರ್. ನಮ್ಮ ಮಿಶ್ರಣ ಬ್ರಿಡ್ಜ್ ಬಾರ್ಡರ್ ಸರ್. ಕಾನ್ಸ್ಟೆನ್ಸಿ ಎಂಡ್ ಆಗ್ತದೆ ಸರ್. 4.1 ಬರ್ತದೆ. ಆ ಕಡೆ ಮುಂದೆ ಕುಡಿತದ 2.2 ಅದೆಲ್ಲ ಕವರ್ ಆಗಿದೆ. ಆಗಿಲ್ಲ ಸರ್. ಪ್ಯಾಚ್ ವರ್ಕ್ ಆಗಿದೆ. ಹಾಂ ಸರ್, ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀವಿ. ಪ್ಯಾಚ್ ವರ್ಕ್ ಮಾಡಿ ಮಾಡಕ್ಕೆ ಆಗ್ತಾ ಇಲ್ಲ ಸರ್. ಆ ಕಂಡೀಷನ್ ಆಗಿದೆ ಸರ್. ರೋಡ್ ಭಾಳ ಡ್ಯಾಮೇಜ್ ಆಗಿದೆ ಸರ್. ಮರ್ನೌಟ್ ಆಗಿದೆ ಸರ್. ಅದೊಂದು ಎಸ್ಟಿಮೇಟ್ ಮಾಡಿ ಶರಣಪ್ಪ ಹೇಳಿ, SSV TV ನ್ಯೂಸ್, ಸೇಡಂ.